ಇದಕ್ಕೆ ನಾವು ಹೇಳ್ತೀವಿ, ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ. ಇದು ನಿಜವಾಗ್ಲೂ ಇದನ್ನು ನಾವು ಯಾವುದು ಕಂಡೆಮ್ ಮಾಡಬೇಕಿದು. ಇದು ಪ್ರತಿಯೊಬ್ಬರು ಇದು ಅನಾಗರಿಕ. ಅದಕ್ಕೆ ಹೇಳ್ತೀವಿ ನೋಡಿ, ಇಂಥ ನಡವಳಿಕೆ ಇದ್ದರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗುತ್ತೆ. ಪದವಿಗಳಿರ್ಬೋದು, ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರ್ಬೋದು. ಇಂಥ ಕಲ್ಚರು, ಇಂಥ ಸಂಸ್ಕೃತಿ ಇದ್ದರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳಬೇಕಾಗುತ್ತೆ. ಸರ್, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಈಗ ಅಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಸರ್. ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಮೇಲೆ ಈ ರೀತಿಯ ಒಂದು ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಸರ್. ಇವ್ರ ಹಿಂದೆ ಯಾರಾದರೂ ಇದ್ದಾರಾ ಏನು ಸರ್? ಸ್ವತಃ ಸರ್ಕಾರನೇ ಇವ್ರ ಹಿಂದೆ ಇದೆ ಅಂತ ಹೇಳಿ ಹೇಳುವಂಥದ್ದು ಸರ್. ಅಲ್ಲ, ಅದನ್ನು ಕುಮಾರಸ್ವಾಮಿಯವರು ಉಲ್ಲೇಖ ಮಾಡಿದ್ದಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಇಷ್ಟು ಕೆಟ್ಟ ಪದಗಳನ್ನು ಇದು ಯಾರಾದರೂ ಡ್ರಾಫ್ಟ್ ಮಾಡಿದಾರಾ, ಅದು ತನಿಖೆನಲ್ಲೇ ಗೊತ್ತಾಗಬೇಕು ಅನಿಸುತ್ತೆ. ಡೆಫಿನೆಟಾಗಿ ಇದು ಕ್ಯಾಡರ್ ರೂಲ್ಸಲ್ಲಿ ಎಲ್ಲ ಬರುತ್ತಿದ್ದು. ಬಟ್ ಡೆಫಿನೆಟ್ಲಿ ಪಾರ್ಲಿಮೆಂಟಲ್ಲಿ ಇವ್ರನ್ನ ಕರೆದು ಚೀಮಾರಿ ಹಾಕೋದಂತೂ ಆಗಲೇಬೇಕಾಗುತ್ತೆ. ಯಾಕೆಂದರೆ ಇದು ಬೇರೆಯವ್ರಿಗೊಂದು ಪಾಠ ಆಗಬೇಕಾಗುತ್ತೆ.